ವೀಕ್ಷಕರೇ, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯವು ಡ್ರಾನಲ್ಲಿ ಅಂತ್ಯವಾಗಿದೆಯಾ? ಹೌದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಮಳೆಯ ಅಡ್ಡಿಯಾಗಿದ್ದು, ಹಾಗೆ ವೀಕ್ಷಕರ ಟಾಸ್ಗಿಂತ ಮುಂಚಿತವಾಗಿ ಈ ಒಂದು ಪಂದ್ಯದಲ್ಲಿ ಮಳೆ ಅಡ್ಡಿಯಾಗಿದೆ. ಇನ್ನು ವೀಕ್ಷಕರ ಟಾಸ್ ಕೂಡ ವಿಳಂಬವಾಗಿದ್ದು, ಹಾಗೆ ವೀಕ್ಷಕರ ಪಂದ್ಯ ಶುರುವಾದ 1 ಓವರ್ನಲ್ಲಿ ಮತ್ತೆ ಸ್ಥಗಿತಗೊಂಡಿದೆ. ಇನ್ನು ವೀಕ್ಷಕರು, ಇವತ್ತಿನ ಕ್ರೀಡಾ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲು ಬ್ಯಾಟಿಂಗ್ ಮಾಡುತ್ತಿದೆ. ಹಾಗೆ ವೀಕ್ಷಕರು, ಈ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕಬಹುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡ ಹಾಗೂ ಪಾಕಿಸ್ತಾನ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ವಿಶ್ವದ ಎಲ್ಲ ಅಭಿಮಾನಿಗಳು ಈ ಒಂದು ಪಂದ್ಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದರು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು 8 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಆದರೆ ವೀಕ್ಷಕರ ಮಳೆಯಿಂದ ಪಂದ್ಯದಲ್ಲಿ ಟಾಸ್ ಕೂಡ ವಿಳಂಬವಾಗಿದ್ದು, ಹಾಗೆ ವೀಕ್ಷಕರ 1 ಓವರ್ಗಳ ಮುಗಿದ ನಂತರ ಮತ್ತೆ ಪಂದ್ಯ ಸ್ಥಗಿತಗೊಂಡಿದೆ. ಹೌದು ವೀಕ್ಷಕರೇ, ICC T20 ವರ್ಲ್ಡ್ ಕಪ್ ಪಂದ್ಯಾವಳಿ 19ನೇ ಪಂದ್ಯದಲ್ಲಿ ಇವತ್ತಿನ ದಿನದಂದು ಇಂಡಿಯಾ ಹಾಗೂ ಪಾಕ್ ತಂಡವು ಸೆಣಸಾಡುತ್ತಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು 1 ಓವರ್ಗಳಿಗೆ 8 ರನ್ ಕಲೆ ಹಾಕಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯವು ಮಳೆಯಿಂದ ಸ್ಥಗಿತಗೊಂಡಿದೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ನಾಯಕನಾದ ರೋಹಿತ್ ಶರ್ಮಾ ಅವರು ಆಡಿದ 6 ಎಸೆತಗಳಲ್ಲಿ 8 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರೇ 1 ಭರ್ಜರಿಯಾದ ಸಿಕ್ಸರ್ ಬಾರಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಮಳೆ ನಿಂತರೆ ಸದ್ಯದಲ್ಲೇ ಪ್ರಾರಂಭವಾಗಬಹುದು.